ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ರು. ಅದನ್ನೆಲ್ಲ ನೋಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಇದೇ ರೀತಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ನೋಡ್ರಿ ಫ್ರೆಂಡ್ಸ್, ಈಗಾಗಲೇ ಲಕ್ಷಾಂತರ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿ ಹಾಕಿದ್ದಾರೆ ಮತ್ತು ಎಲ್ಲರೂ ಪರೀಕ್ಷೆ ಯಾವಾಗ ನಡೆಯುತ್ತಿದೆ ಅಂತ ಕಾಯತ್ತರಿ. ಸೊ ಇತ್ತೀಚಿನ ಮಾಹಿತಿಯ ಪ್ರಕಾರ ನೋಡ್ರಿ, RRB NTPC ಅಂಡರ್ ಗ್ರಾಜುಯೇಟ್ ಪರೀಕ್ಷೆ 2026 ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ನೋಡ್ರಿ, ಏಪ್ರಿಲ್ದಾಗ ನಡೆಯುವ ಚಾನ್ಸಸ್ ಐತಿ. ಡೇಟ್ನು ಕೂಡ ಹೇಳ್ತೀನಿ ಯಾವಾಗ ಅಂತ. 12th ಡೇಟ್ಗೆ, ಏಪ್ರಿಲ್ 12th ಡೇಟ್ಗೆ ಎಕ್ಸಾಮ್ ನಡೆಯೋ ಚಾನ್ಸಸ್ ಜಾಸ್ತಿ ಐತಿ. ಸೊ ಯಾರು ಇನ್ನೂ ಪ್ರಿಪೇರ್ ಆಗತ್ತಿಲ್ಲ, ಸ್ವಲ್ಪ ಪ್ರಿಪೇರ್ ಆಗತ್ತಿರಲಿಲ್ಲ, ಜಾಸ್ತಿ ಆಗ್ರಿ. ಸೊ 12th 100% ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ನೋಡ್ರಿ, ಮತ್ತೆ ಸಿಟಿ ಇಂಟಿಮೇಷನ್ ಯಾವಾಗ ಬಿಡ್ತಾರ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಫಸ್ಟ್ ವೀಕು ಇಲ್ಲ ಸೆಕೆಂಡ್ ವೀಕಲ್ಲಿ ನಿಮ್ದು ಸಿಟಿ ಇಂಟಿಮೇಷನ್ ಬರುತ್ತಾ. ಸೆಕೆಂಡ್ ವೀಕ್ ಯಾಕೆ ಸೆಕೆಂಡ್ ವೀಕ್ ಅಂತ ಏನಂದ್ರೆ, ಇನ್ ಕೇಸ್ ಎಕ್ಸಾಮ್ ನಿಮ್ದು ಯಾವ್ದಾದ್ರು ಮುಂದಿತ್ತಂದ್ರೆ 12th ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇದಕ್ಕೆ. ಸೊ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಬರುತ್ತೆ. ಮತ್ತೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಅಡ್ಮಿಟ್ ಕಾರ್ಡ್ ನೋಡ್ರಿ, ಇದು 4 ದಿನ ಮುಂಚೆನೇ ಬರುತ್ತಾ. ಸೊ 3 ಡೇಸ್ ನಿಮ್ದು ಮುಂಚೆನೆ ಚೆಕ್ ಮಾಡ್ಕೊಡ್ರಿ, ಅಡ್ಮಿಟ್ ಕಾರ್ಡ್ ನಿಮ್ದು ಬಂದೇ ಬರುತ್ತಾ. ಮತ್ತೆ ಇನ್ನೊಂದು ಮುಖ್ಯ ಮಾಹಿತಿ ಏನಂದ್ರೆ ನೋಡ್ರಿ, ತುಂಬಾ ಇಂಡಿಯಾ ತುಂಬಾ ವಿವಿಧ ಶಿಫ್ಟ್ ನಲ್ಲಿ ನಡೆಯುತ್ತದೆ. ಯಾಕಂದ್ರೆ ಜಾಸ್ತಿ ಒಂದೇ ದಿನ ಅಂತೂ ನಡೆಯೋದಿಲ್ಲ, ಜಾಸ್ತಿ ದಿನ ನಡೀತೈತಿ. ಯಾಕಂದ್ರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಜಾಸ್ತಿ ಹಾಕಿದ್ದಾರೆ, ಜಾಸ್ತಿ ಲಕ್ಷಾಂತರ ಅಭ್ಯರ್ಥಿಗಳ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದೊಂದ್ ದಿನ ಒಬ್ಬೊಬ್ಬರಿಗೆ ಈ ತರ ಇರುತ್ತೆ. ಸೊ ಜಾಸ್ತಿ ದಿನ ನಡೆಯುತ್ತೆ ನೋಡ್ರಿ. ಆದ್ದರಿಂದ ಅಭ್ಯರ್ಥಿಗಳು ಈಗಿನಿಂದಲೇ ತಮ್ಮ ಪ್ರಿಪರೇಷನ್ ಮುಂದುವರಿಸಬೇಕು ಮತ್ತೆ ಅಫಿಷಿಯಲ್ ಅಪ್ಡೇಟ್ಗಳನ್ನ ಗಮನಿಸಬೇಕು. ನೋಡ್ರಿ, ಅಫಿಷಿಯಲ್ ಅಪ್ಡೇಟ್ಸ್ ಏನೇನಿರುತ್ತೆ ಅದಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇರ್ರಿ. ನೋಡ್ರಿ, ಅಧಿಕೃತ ಮಾಹಿತಿ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸಾಮ್ ಡೇಟ್ಸ್ ಬಿಟ್ಟ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ.